ಸರ್ಕಾರಿ ಕಚೇರಿಯಲ್ಲಿ ಗಾಂಜಾ, ಲಿಕ್ಕರ್ ಬಾಟಲ್ ಮತ್ತು ಸಿಗರೆಟ್ ಪತ್ತೆಯಾಗಿದೆ. ಯಶವಂತಪುರದ ಅಬಕಾರಿ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆಯಿತು. ದಾಳಿ ವೇಳೆ ಗಾಂಜಾ ಮತ್ತು ಅರ್ಧ ಲೀಟರ್ ಲಿಕ್ಕರ್ ಬಾಟಲ್ ಪತ್ತೆಯಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಬರ್ತಿದ್ದಂತೆ ಸಿಬ್ಬಂದಿಗಳು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. 3 ಅಧಿಕಾರಿಗಳ ಚೇಂಬರ್ನಲ್ಲಿ ಗಾಂಜಾ ಮತ್ತು ಲಿಕ್ಕರ್ ಪತ್ತೆಯಾಗಿದೆ. ಕೆಲ ಕೋಡ್ ವರ್ಡ್ ನಂಬರ್ ಬರೆದಿರುವಂತಹ ಪೇಪರ್ಗಳು ಕೂಡ ಪತ್ತೆಯಾಗಿದೆ. ಲೋಕಾಯುಕ್ತರು ಬರ್ತದಂತೆ ಪೇಪರ್ಗಳನ್ನ ಶೌಚಾಲಯಕ್ಕೆ ಹಾಕಿ ಫ್ಲಶ್ ಮಾಡಿರೋದು ಕೂಡ ಇಲ್ಲಿ ಗಮನಕ್ಕೆ ಬಂದಿದೆ. ಸಿಕ್ಕಿದ ಪೇಪರ್ಗಳನ್ನ ಒಣಗಿಸಿ ಮಾಹಿತಿಯನ್ನ ಇದೀಗ ಅಧಿಕಾರಿಗಳು ಪಡೆದುಕೊಳ್ತಾ ಇದ್ದಾರೆ. ಏನಿದು ಕೋಡ್ ವರ್ಡ್, ಇದರಲ್ಲಿ ಬರೆದಿರುವಂತಹ ನಂಬರ್ಗಳು ಏನು, ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕಿದೆ. ನೋಡ್ತಾ ಇದ್ರಿ ಸ್ಕ್ರೀನ್ ನಲ್ಲಿ ಗಾಂಜಾ, ಲಿಕ್ಕರ್ ಬಾಟಲ್ ಮತ್ತು ಸಿಗರೆಟ್ ಇದು ಸರ್ಕಾರಿ ಕಚೇರಿಯಲ್ಲಿ ಲೋಕಾಯುಕ್ತ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹವು. ಇವೆಲ್ಲವೂ ಕೂಡ ಅಧಿಕಾರಿಗಳು ಬಳಸ್ತಾ ಇದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕಾರಣ, ಲೋಕಾಯುಕ್ತ ಅಧಿಕಾರಿಗಳು ಬರ್ತಿದ್ದ ಹಾಗೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಎಸ್ಕೇಪ್ ಆಗಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿಯಿಂದ. ಮಾರುತಿ, ಇದೇನೇನ್ ಸರ್ಕಾರಿ ಕಚೇರಿ ಅನ್ಕೊಂಡಿದ್ದಾರಾ ಅಥವಾ ಏನ್ ಅನ್ಕೊಂಡಿದ್ದಾರೆ? ಖಂಡಿತ ದಿವ್ಯಾ, ಅದೇ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಮಾಡ್ತಿರೋದು. ಒಂದು ಸರ್ಕಾರಿ ಕಚೇರಿಯಲ್ಲಿ ಈ ರೀತಿಯ ಒಂದು ಘಟನೆ ನಡೆಯುತ್ತೆ ಅಂದರೆ ಬೇರೆ ಜಾಗದಲ್ಲಿ ಎಲ್ಲಿ ನಡೆಯೋದಿಲ್ಲ. ಅಂದರೆ ಗಾಂಜಾ ಸಿಗುತ್ತೆ ಸರ್ಕಾರಿ ಕಚೇರಿ, ಅದು ಅಬಕಾರಿ ಉಪ ಆಯುಕ್ತರ ಕಚೇರಿಗೆ ಇವತ್ತು ಲೋಕಾಯುಕ್ತ ರೈಡ್ ಮಾಡುತ್ತೆ. ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿದ್ದಂಥ ಅಧಿಕಾರಿಗಳು ಕಾಲ್ ಕೀಳ್ತಾರೆ. ಯಾವಾಗ ಲೋಕಾಯುಕ್ತ ಅಧಿಕಾರಿಗಳು ಒಳ ಬರ್ತಿದ್ದಾಗೆ ಅಲ್ಲಿದ್ದಂಥ ಕೆಲ ಅಧಿಕಾರಿಗಳು ಅಂದರೆ ಅಬಕಾರಿ ಅಧಿಕಾರಿಗಳು, ಅಕ್ರಮದಲ್ಲಿ ತೊಡಗಿರುವಂಥ ಅಧಿಕಾರಿಗಳು ಕಚೇರಿ ಬಿಟ್ಟು ಓಡೋಗುವಂಥ ಕೆಲಸ ಮಾಡಿದ್ದಾರೆ. ಜೊತೆಗೆ ಕೋಡ್ ವರ್ಡ್ಸಿನ ಪೇಪರ್ಗಳನ್ನ ಬಳಕೆ ಮಾಡ್ತಿದ್ರು. ಅದರಲ್ಲಿ ಕೆಲವು ಕೋಡ್ ಡಿಕೋಡ್ ಮಾಡುವಂಥ ಅಂದರೆ ಕೋಡಲ್ಲಿ ಏನೋ ಬರೆದಿರುವಂಥ ಪೇಪರ್ಸ್ಗಳಿತ್ತು. ಅದನ್ನು ಅಧಿಕಾರಿಗಳು ನೋಡಿದ ತಕ್ಷಣ ಟಾಯ್ಲೆಟ್ಗೆ ಹೋಗಿ ಫ್ಲಶ್ ಮಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ಜೊತೆಗೆ ಕಚೇರಿ ಆವರಣದಲ್ಲೇ, ಕಚೇರಿ ಒಳಗೇನೆ ಲಿಕ್ಕರ್ ಬಾಟಲ್ಗಳು ಅಂದರೆ ಅರ್ಧ ಯೂಸ್ ಆಗಿರೋ ಲಿಕ್ಕರ್ ಬಾಟಲ್ಗಳು ಒಟ್ಟು 16 ಬಾಟಲ್ಗಳು ಸಿಗುತ್ತೆ. ಎಲ್ಲದರ ಜೊತೆಗೆ ಗಾಂಜಾ ಸಿಗುತ್ತೆ ಅಂದರೆ ಸರ್ಕಾರಿ ಅಧಿಕಾರಿಗಳು ಕೆಲಸ ಸಂದರ್ಭದಲ್ಲಿ ಏನು ಮಾಡ್ತಿದ್ದಾರೆ ಅಂತ ಒಂದು ಅನುಮಾನ ಕೂಡ ಮೂಡ್ತಿರುವಂಥದ್ದು. ಲೋಕಾಯುಕ್ತರಿಗೆ ನಾನಾ ದೂರುಗಳು ಬಂದ ಕಾರಣಕ್ಕೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ಒಟ್ಟು 61 ಕಡೆ ಇವತ್ತು ರೈಡ್ ಮಾಡಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಯಶವಂತಪುರದಲ್ಲಿರುವಂತಹ ಅಬಕಾರಿ ಇಲಾಖೆಗೆ ರೈಡ್ ಮಾಡೋ ಸಂದರ್ಭದಲ್ಲಿ ಗಾಂಜಾ, ಸಿಗರೇಟು ಮತ್ತು ಲಿಕ್ಕರ್ ಸಿಕ್ಕಿರುವಂಥದ್ದು. ಈಗ ಲೋಕಾಯುಕ್ತ ಅಧಿಕಾರಿ ದೂರು ದಾಖಲಿಸಿಕೊಂಡು ಹೆಚ್ಚಿನ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.